powered by एक हिंट तो देते बड़े आराम से। ರಾಜ್ಯದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನ ಭರದಿಂದ ಸಾಗಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ, ಬಳ್ಳಾರಿ ಜಿಲ್ಲೆಯ ಸಂಡೂರು, ಹಾವೇರಿಯ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನ ಶುರುವಾಗಿದೆ. ಸಂಜೆ 6 ಗಂಟೆವರೆಗೂ ಮತದಾನ ನಡೆಯಲಿದ್ದು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಲಿದೆ. ಚನ್ನಪಟ್ಟಣದಲ್ಲಿ ಎನ್ಡಿಎ ಅಭ್ಯರ್ಥಿ ನಿಖಿಲ್, ಕಾಂಗ್ರೆಸ್ನ ಯೋಗೇಶ್ವರ್ ನಡುವೆ ಜಿದ್ದಾಜಿದ್ದು ನಡೀತಾ ಇದೆ. 2 ಲಕ್ಷ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ. ಒಟ್ಟು 276 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಸಖಿ ಮತಗಟ್ಟೆ, ಕೋಟೆ ಬಡಾವಣೆಯಲ್ಲಿ ವಿಶೇಷ ಸಾಂಪ್ರದಾಯಿಕ ಗೊಂಬೆ ಮತಗಟ್ಟೆ ಗಮನ ಸೆಳೀತಾ ಇವೆ. ಇನ್ನು ಶಿಗ್ಗಾವಿ ಕ್ಷೇತ್ರದಲ್ಲಿ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ವಿರುದ್ಧ ಕಾಂಗ್ರೆಸ್ನಿಂದ ಯಾಸಿರ್ ಖಾನ್ ಪಠಾಣ್ ಕಣಕ್ಕೆ ಇಳಿದಿದ್ದಾರೆ. 2 ಲಕ್ಷಕ್ಕೂ ಹೆಚ್ಚು ಅಲ್ಲೂ ಕೂಡ ಮತದಾರರಿದ್ದು ಒಟ್ಟು 241 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇನ್ನು ಬಳ್ಳಾರಿ ಜಿಲ್ಲೆಯ ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಂ, ಬಿಜೆಪಿಯ ಬಂಗಾರು ಹನುಮಂತು ನಡುವೆ ನೇರ ಹಣಾಹಣಿ ನಡೀತಾ ಇದೆ. ಒಟ್ಟು 2,36,100 ಮತದಾರರಿದ್ದು 253 ಮತಗಟ್ಟೆ ಸ್ಥಾಪನೆ ಮಾಡಲಾಗಿದೆ. 55 ಸೂಕ್ಷ್ಮ ಮತಗಟ್ಟೆಗಳು ಅಂತ ಪರಿಗಣಿಸಲಾಗಿದೆ. ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ ಈ 3 ಕ್ಷೇತ್ರಗಳಲ್ಲಿ ಅಧಿಕಾರಿಗಳು 33.33 ಕೋಟಿಯಷ್ಟು ಅಕ್ರಮ ಮದ್ಯವನ್ನ ವಶಕ್ಕೆ ಪಡೆದಿದ್ದಾರೆ. ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಚನ್ನಪಟ್ಟಣದಲ್ಲಿ ಈವರೆಗೂ 29 ಕೋಟಿ ರೂಪಾಯಿ ಮೌಲ್ಯದ 3 ಲಕ್ಷ ಲೀಟರ್ನಷ್ಟು ಮದ್ಯವನ್ನ ಸೀಸ್ ಮಾಡಲಾಗಿದೆ. ಚನ್ನಪಟ್ಟಣ, ಶಿಗ್ಗಾವಿ ಹಾಗೆ ಸಂಡೂರು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಿನ್ನೆಯಿಂದಲೇ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಮದ್ಯ ಮಾರಾಟಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಹಾಗೆ ಇವತ್ತು ಜಾರ್ಖಂಡ್ ವಿಧಾನಸಭೆಗೆ ಮೊದಲ ಹಂತದ ಚುನಾವಣೆ ನಡೆಯಲಿದೆ. 81 ಕ್ಷೇತ್ರಗಳ ಪೈಕಿ 43 ಕ್ಷೇತ್ರಗಳಲ್ಲಿ ಮತದಾನ ಶುರುವಾಗಿದೆ. ನವೆಂಬರ್ 20ರಂದು 2ನೇ ಹಂತದಲ್ಲಿ 38 ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ. ಸಿಎಂ ಹೇಮಂತ್ ಸೊರೇನ್ ಸೇರಿ 685 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗಲಿದೆ. ರಾಹುಲ್ ಗಾಂಧಿ ರಾಜೀನಾಮೆಯಿಂದ ತೆರವಾಗಿದ್ದ ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಡೀತಾ ಇದೆ. ಇದೇ ಮೊದಲ ಬಾರಿಗೆ ಪ್ರಿಯಾಂಕಾ ಗಾಂಧಿ ಅವರು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ವಯನಾಡು ಲೋಕಸಭಾ ಕ್ಷೇತ್ರ 7 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಬೆಂಗಳೂರಿನಲ್ಲಿ ತಡರಾತ್ರಿ ಅಗ್ನಿ ಅವಘಡ ಸಂಭವಿಸಿದೆ. ನಾಯಂಡಹಳ್ಳಿಯಲ್ಲಿ ಪ್ಲಾಸ್ಟಿಕ್ ಗುಜರಿ ಸಂಗ್ರಹಿಸಲಾಗಿದ್ದಂತ 2 ಗೋಡೌನ್ಗಳು ಹೊತ್ತಿ ಉರಿದಿವೆ. ಮುತ್ಯಾಚಾರಿ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿರುವಂತಹ ಪ್ಲಾಸ್ಟಿಕ್ ಗೋಡೌನ್ ಸುಟ್ಟು ಕರಕಲಾಗಿದೆ. ಬೆಂಕಿಯ ಕೆನ್ನಾಲೆಗೆ ಗೋಡೌನ್ ಮುಂದಿದ್ದಂತ ಟ್ರಾನ್ಸ್ಫಾರ್ಮರ್ಗೂ ಕೂಡ ವ್ಯಾಪಿಸಿಬಿಡ್ತು. ವಿದ್ಯುತ್ ಕಂಬ, ವೈರ್ಗಳಿಗೆ ಹಾನಿಯಾಯಿತು. ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ಕಿಲಾಡಿಯೋರ್ವ ಮನೆಯಲ್ಲೇ ಗಾಂಜಾ ತೋಟ ಬೆಳೆಸಿ ಸಿಕ್ಕಿಬಿದ್ದಿದ್ದಾನೆ. ಗ್ರೇಟರ್ ನೋಯ್ಡಾ ಸೊಸೈಟಿಯಲ್ಲಿರುವಂತಹ ತನ್ನ ಅಪಾರ್ಟ್ಮೆಂಟ್ನ 10ನೇ ಫ್ಲೋರ್ನಲ್ಲಿ ಅತ್ಯಾಧುನಿಕ ಕೃಷಿ ಸೆಟಪ್ನೊಂದಿಗೆ ಗಾಂಜಾವನ್ನ ಬೆಳೀತಾ ಇದ್ದ ಪದವೀಧರ ರಾಹುಲ್ ಚೌಧರಿ ಎಂಬಾತ ತನ್ನ ಅಪಾರ್ಟ್ಮೆಂಟ್ನ ಫ್ಲಾಟ್ನಲ್ಲಿ ಗಾಂಜಾವನ್ನ ಬೆಳೆದು ಡಾರ್ಕ್ ವೆಬ್ನಲ್ಲಿ ಆತ ಮಾರಾಟ ಮಾಡ್ತಾ ಇದ್ದ. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪೊಲೀಸರು 80 ಗಾಂಜಾ ಗಿಡಗಳ ಜೊತೆಗೆ 2 ಕೆಜಿಗೂ ಅಧಿಕ ಗಾಂಜಾವನ್ನ ಸೀಸ್ ಮಾಡಿದ್ದಾರೆ. ರಾಹುಲ್ ಕ್ರೈಮ್ ವೆಬ್ ಸಿರೀಸ್ಗಳನ್ನ ನೋಡಿ ಪ್ರೇರಿತನಾಗಿದ್ದ. ಕಳೆದ 6 ತಿಂಗಳುಗಳಿಂದ ತನ್ನ ಮನೆಯನ್ನೇ ಗಾಂಜಾ ಕೃಷಿ ಮಾಡ್ತಾ ಇದ್ದ ಆತ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಉಪ ಪೊಲೀಸ್ ಆಯುಕ್ತ ಸಾದ್ ಮಿಯಾ ಖಾನ್ ಮಾಹಿತಿಯನ್ನ ನೀಡಿದ್ದಾರೆ. ಕಿರಾತಕನ ಮಸಲತ್ತನ್ನ ಪೊಲೀಸರು ಒಂದೊಂದಾಗಿ ಬಿಚ್ಚಿಡ್ತಾ ಇದ್ದಾರೆ. ಚಿಕ್ಕಮಗಳೂರಿನ ಹೊರವಲಯದಲ್ಲಿ 23 ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದೆ. ವಸ್ತಾರೆ, ಮುಕ್ತಿಹಳ್ಳಿಯಲ್ಲಿ ಅಂದ್ರೆ 2 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 13 ಗ್ರಾಮಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆ ಘೋಷಣೆ ಮಾಡಿದೆ. 23 ಕಾಡಾನೆಗಳ ಹಿಂಡು ಹಳ್ಳಿಗಳಿಗೆ ನುಗ್ತಾ ಇವೆ. ಇನ್ನು ಮತ್ತಾವರ, ದಮ್ಮದಳ್ಳಿ ಹಾಗೆ ಶಿರಗುಂದ, ದುಂಗೆರೆ, ಗದ್ರಿಮಿದ್ರಿ ಗ್ರಾಮ, ವಸ್ತಾರೆ ಸೇರಿದ ಹಾಗೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ದಾಂಗುಡಿ ಇಡ್ತಾ ಇವೆ. ನಗರ ಪ್ರದೇಶಕ್ಕೆ ಕಾಡಾನೆ ನುಗ್ಗದಂತೆ ಅರಣ್ಯ ಇಲಾಖೆ ಕಾವಲು ಕಾಯ್ತಾ ಇದೆ. ವಕ್ಫ್ ಬೋರ್ಡ್ ವಿರುದ್ಧ ಮುಸ್ಲಿಂ ಸಮುದಾಯವೇ ತಿರುಗಿ ಬೀಳುತ್ತಾ ಇದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅನಂತಪುರ ಹೋಬಳಿಯ 50ಕ್ಕೂ ಹೆಚ್ಚು ಮುಸ್ಲಿಮರು ಹಾಗೆ ರೈತರ ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಿಸಲಾಗಿದೆ. ಇದನ್ನ ಖಂಡಿಸಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಧಾರವಾಡದಲ್ಲಿ ಕೆಎಡಿಬಿ ಎ ಬಳಿ ಗೋವಿಂದ ಭಜಂತ್ರಿ ಬಳಿ 2.34 ಕೋಟಿ ಆಸ್ತಿ ಪತ್ತೆಯಾಗಿದೆ. ಲೋಕಾಯುಕ್ತ ದಾಳಿ ವೇಳೆ 1.85 ಕೋಟಿ ಮೌಲ್ಯದ ಸ್ಥಿರಾಸ್ತಿ, 57 ಲಕ್ಷ ಮೌಲ್ಯದ ಸೈಟ್ಗಳು, 1.2 ಕೋಟಿ ಮೌಲ್ಯದ ಮನೆ, 7 ಎಕರೆ ಜಮೀನು ಇದೆಲ್ಲ ಪತ್ತೆಯಾಗಿದೆ. ಮೈಸೂರು ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಎಚ್ಡಿ ಕೋಟೆ ತಾಲೂಕು ಕೆರೆಹಾಡಿಗೆ ಭೇಟಿ ನೀಡಿದ್ರು. ಮಕ್ಕಳ ನೃತ್ಯಕ್ಕೆ ಮನಸೋತಂತ ಸಿಎಂ ತಾವು ಹೆಜ್ಜೆ ಹಾಕಿದ್ರು.
ಹಾಡಿ ಪಡಸಾಲೆಯಲ್ಲೇ ಕುಳಿತಂತ ಸಿಎಂ ಸಿದ್ದರಾಮಯ್ಯನವರು ಹಾಡಿ ಜನರ ಸಮಸ್ಯೆಯನ್ನ ಆಲಿಸಿದ್ರು. ಈ ವೇಳೆ ಸಿಎಂಗೆ ಹಾಡಿ ನಿವಾಸಿಗಳು ಜೇನುತುಪ್ಪವನ್ನ ನೀಡಿದ್ರು. ಶಾಸಕ ಅನಿಲ್ ಚಿಕ್ಕಮಾದು, ಸಂಸದ ಸುನಿಲ್ ಬೋಸ್ ಸಿಎಂಗೆ ಸಾಥ್ ನೀಡಿದ್ರು. ರಾಜ್ಯದ ಅಯ್ಯಪ್ಪ ಸ್ವಾಮಿ ಭಕ್ತರ ಬಹುದಿನಗಳ ಕನಸು ಕೊನೆಗೂ ನನಸಾಗ್ತಾ ಇದೆ. ಬೆಂಗಳೂರಿನಿಂದ ಶಬರಿಮಲೆಗೆ ಸೇವೆ ನೀಡೋದಕ್ಕೆ ಕೆಎಸ್ಆರ್ಟಿಸಿ ಸಿದ್ಧವಾಗಿದೆ. ನವೆಂಬರ್ 29ರಿಂದ ಹೊಸ ಓಲ್ವೋ ಬಸ್ ಸಂಚಾರ ಆರಂಭ ಆಗಲಿದೆ. ಬೆಂಗಳೂರಿನಿಂದ ನಿಲಕ್ಕಲ್ವರೆಗೂ ಬಸ್ ಸಂಚರಿಸಲಿದೆ.